ರಾಜ್ಯದಲ್ಲಿನ 9 ನೂತನ ವಿವಿಗಳ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ಮಾತಿನ ಚಕಮಕಿ ನಡೆದಿದೆ. ಎಂಸಿ ಸುಧಾಕರ್, ಅಶ್ವಥ್ ನಾರಾಯಣ್ ವಾಕ್ ಸಮರವೇ ನಡೆದಿದೆ. ಸದನದಲ್ಲಿ ಹೊಸ ವಿವಿಗಳನ್ನ ಮಾಡಿ ಹೋದ್ರೆ ಸಾಲದು, ಅವುಗಳಿಗೆ 2 ಕೋಟಿ ಅನುದಾನ ಕೊಟ್ರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡಬೇಡಿ, ಅಶ್ವಥ್ ನಾರಾಯಣ್ಗೆ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಹೊಸ ವಿವಿಗಳನ್ನ ಓಪನ್ ಮಾಡಿದ್ರೆ ಸಾಲದು, ಅವುಗಳಿಗೆ 2 ಕೋಟಿ ರೂಪಾಯಿ ಅನುದಾನ ಕೊಡ್ಬೇಕಿತ್ತಲ್ಲ, ಅದನ್ನ ಕೊಟ್ರಾ ನೀವು ಅಂತ ಪ್ರಶ್ನೆ ರೈಸ್ ಆಗಿದೆ. ಸುಮ್ನೆ ನೀವು ಏನೇನೋ ಮಾತನಾಡೋದಕ್ಕೆ ಹೋಗಬೇಡಿ, ಬಾಯಿಗೆ ಬಂದಂಗೆ ಅಂತ ಅಶ್ವಥ್ ನಾರಾಯಣ್ಗೆ ಸುಧಾಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಈಗಾಗಲೇ 9 ನೂತನ ವಿವಿಗಳ ಬಂದ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಮಂಡ್ಯ ವಿವಿ ಬಂದ್ಗೆ ಅಂತೂ ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಮಾತಿನ ಚಕಮಕಿ ಆಗಿದೆ. ಶಿಕ್ಷಣ ನಮ್ಮ ಹಕ್ಕು, ಶಿಕ್ಷಣ ವಿರೋಧಿಗಳಾಗಿದ್ದೀರಾ, ಶಿಕ್ಷಣ ವಿರೋಧಿಗಳಾಗಿದ್ದೀರಾ. ಮಾತಾಡಿ, ಸನ್ಮಾನ್ಯ ಮತ್ತೆ ಮಾತಾಡಿ, ಸನ್ಮಾನ್ಯ ನೀವು ಕೋಟಿ ಕೊಟ್ಟಿದ್ದೀರಪ್ಪ, ನೀವು ಕೋಟಿ ಕೊಟ್ಟಿದ್ದೀರಾ, 2 ಕೋಟಿ ಒಂದು ರೂಪಾಯಿ ಕೊಟ್ಟಿದ್ದೀರಾ, ಉನ್ನತ ಶಿಕ್ಷಣ ನಾವು ಶುರುವಾಗಿ ಮುಗಿತಲ್ಲ ಸರ್ಕಾರ. ಮಾತಾಡ್ತೀರಿ, ಏನು ಸುಮ್ಮನೆ ಮಾತಾಡ ಆಗ್ತದ ಅಥವಾ ಇಲ್ಲಿ ಸೃಷ್ಟಿ ಮಾಡೋದು? ಅಶ್ವಥ್ ಅವರೇ, ಅಶ್ವಥ್ ಅವರೇ ಕೂತ್ಕೊಳ್ಳಿ, ಚರ್ಚೆ ಮಾಡ್ರಿ, ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಮಾಡ್ರಿ. ಅಶ್ವಥ್ ಅವರು ಕೂತ್ಕೊಳ್ಳಿ. ಶಿಕ್ಷಣ ನಮ್ಮ ಹಕ್ಕು, ಶಿಕ್ಷಣ ವಿರೋಧಿಗಳಾಗಿದ್ದೀರಾ, ಶಿಕ್ಷಣ ವಿರೋಧಿಗಳಾಗಿದ್ದೀರಾ. ಮಾತಾಡಿ, ಸನ್ಮಾನ್ಯ ಮತ್ತೆ ಮಾತಾಡಿ, ಸನ್ಮಾನ್ಯ ನೀವು ಕೋಟಿ ಕೊಟ್ಟಿದ್ದೀರಪ್ಪ, ನೀವು ಕೋಟಿ ಕೊಟ್ಟಿದ್ದೀರಾ, 2 ಕೋಟಿ ಒಂದು ರೂಪಾಯಿ ಕೊಟ್ಟಿದ್ದೀರಾ, ಒಂದು ರೂಪಾಯಿ ಕೊಟ್ಟಿದ್ದೀರಾ.